ನಮಸ್ಕಾರ. ಕಾಫಿ ಆಯ್ತಾ ಸ್ನೇಹಿತರೆ? ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಬಹಳ ದಿನಗಳಿಂದ ಒಂದು ಕನಸನ್ನ ಕಾಣ್ತಾ ಇದ್ದಾರೆ. ಅದೇನು ಅಂತ ಹೇಳಿದ್ರೆ, ಏನಾದರೂ ಮಾಡಿ ನಾನು ಈ ಬಾರಿನೇ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಬಹುದೊಡ್ಡ ಕನಸು ಅವರದ್ದು. ಆದರೆ ಈ ಕನಸೀಗ ನನಸಾಗುವಂಥ ಲಕ್ಷಣಗಳು ಎಲ್ಲಿಯೂ ಕಾಣಿಸ್ತಾ ಇಲ್ಲ. ನಾನು ಹೀಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇತ್ತೀಚೆಗೆ ನಡೀತಿರುವಂಥ ಕೆಲವೊಂದು ವಿದ್ಯಮಾನಗಳನ್ನು ನೋಡಿದರೆ ನಿಮ್ಗೆ ಅರ್ಥ ಆಗ್ತದೆ. ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಇಲ್ಲಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಈಗಾಗಲೇ ಇವ್ರನ್ನ ಅಧ್ಯಕ್ಷ ಗಾದಿಯಿಂದ ಇಳಿಸಲಿಕ್ಕೆ ಎಲ್ಲಾ ರೀತಿಯಾದಂಥ ಪ್ರಯತ್ನ ನಡೀತಾ ಇದೆ. ಅದರಲ್ಲೂ ಮುಖ್ಯವಾಗಿ ನಿಮ್ಗೆ ಗೊತ್ತಿದೆ, ಸಿದ್ದು ಅವರ ಬಣ ಒಂದು ತುಂಬಾ ಆಕ್ಟಿವ್ ಆಗಿದೆ. ಇವರು ಯಾವಾಗಲೂ ಅಷ್ಟೇ ಡಿ.ಕೆ ಶಿವಕುಮಾರ್ ಅವ್ರನ್ನೇ ಟಾರ್ಗೆಟ್ ಹಾಕೊಂಡು ಕೆಲಸ ಮಾಡ್ತಾ ಇರೋರು. ಅಂದ್ರೆ ರಾಜಣ್ಣ ಇದ್ದಾರೆ, ಡಾಕ್ಟರ್ ಪರಮೇಶ್ ಇದ್ದಾರೆ, ಇದೇ ರೀತಿಯಲ್ಲಿ ಅವ್ರದ್ದೊಂದು ದೊಡ್ಡ ಗುಂಪೇ ಇದೆ. ಈಗಾಗಲೇ ರಾಜಣ್ಣ ಅವರು ಹೈಕಮಾಂಡ್ ಅನ್ನ ಭೇಟಿ ಮಾಡ್ತಾ ಇದ್ದಾರೆ. ಅವ್ರು ಬೇರೆ ಬೇರೆ ಏನೇನೋ ಪ್ಲಾನ್ ಇದೆ. ಅವ್ರು ಹೇಳ್ತಾ ಇದ್ದಾರೆ, ಒಂದು ದಲಿತ ಸಮಾವೇಶವನ್ನ ಮಾಡ್ತಾ ಇದ್ದೇವೆ ನಾವು, ಅದಕ್ಕೆ ರಾಹುಲ್ ಗಾಂಧಿ ಅವ್ರನ್ನ ಮುಖ್ಯ ಅತಿಥಿಯಾಗಿ ಕರಿಬೇಕು ಕೊಂಡಿದ್ದೇವೆ. ಅದಕ್ಕಾಗಿ ಹೈಕಮಾಂಡ್ ನ ಎಲ್ಲರನ್ನು ಭೇಟಿ ಮಾಡ್ಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ಅಂತ ರಾಜಣ್ಣ ಹೇಳ್ತಾ ಇದ್ರು. ಇದ್ರ ಜೊತೆಲಿ ಇನ್ನೊಂದು ಮಾತನ್ನ ಅವ್ರು ಹೇಳಿದ್ರು ಡಿ.ಕೆ ಶಿವಕುಮಾರ್ ಅವ್ರ ಬಗ್ಗೆ. ಅಂದ್ರೆ ನೇರವಾಗಿ ಅವ್ರ ಹೆಸರನ್ನ ಹೇಳಿಲ್ಲ. ಹೈಕಮಾಂಡ್ ನಲ್ಲಿ ಈಗ ವೇಣುಗೋಪಾಲ್ ಅವ್ರನ್ನ ಮೀಟ್ ಮಾಡ್ಬೋದು, ಅವರು ಅದೇ ರೀತಿಯಲ್ಲಿ ಸುರ್ಜೇವಾಲ್ನ ಮೀಟ್ ಮಾಡ್ಬೋದು. ಈ ಸಂದರ್ಭದಲ್ಲಿ ಬಹಳಷ್ಟು ಮಾತಾಡ್ಲಿಕ್ಕಿದೆ ನಮ್ಗೆ ಅಂತ ಹೇಳಿದ್ರು. ಅಂದ್ರೆ ಬೇರೆ ಏನು ಅಲ್ಲ, ಡಿ.ಕೆ ಶಿವಕುಮಾರ್ ಅವರು ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ ಅಂತ ಈಗಾಗಲೇ ಹಲವಾರು ಕಡೆಗಳಲ್ಲಿ ಹೇಳ್ಕೊಂಡಿದ್ದಾರೆ. ಅದನ್ನ ಈಗ ಹೈಕಮಾಂಡ್ ಎದುರುಗಡೆ ನಾವು ಹೇಳಲಿಕ್ಕಿದೆ ಅಂತ ಹೇಳ್ಕೊಂಡು ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಅಂದ್ರೆ ಅಲ್ಲಿ ಅವರ ಇನ್ನೊಂದು ಡಿಮಾಂಡ್ ಏನು ಅಂತ ಹೇಳಿದ್ರೆ, ಇಲ್ಲಿ ಅಧ್ಯಕ್ಷ ಗಾದಿಯಿಂದ ಡಿ.ಕೆ ಶಿವಕುಮಾರ್ ಅನ್ನು ಇಳಿಸಬೇಕು, ಬೇರೆ ಯಾರನ್ನಾರು ಮಾಡಬೇಕು. ಅದರಲ್ಲೂ ಮುಖ್ಯವಾಗಿ ಅವರು ಹೇಳ್ತಾ ಇರೋದು ಸತೀಶ್ ಜಾರಕಿಹೊಳಿ ಅವ್ರನ್ನೇ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಕೂಡ ಅವರ ಒಂದು ಹಕ್ಕೊತ್ತಾಯವನ್ನ ಮಂಡಿಸ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಡಿ.ಕೆ ಶಿವಕುಮಾರ್ ಅವರಿಗೆ ಬಹಳಷ್ಟು ದೊಡ್ಡ ಶಾಕ್ ಆಗುವಂತಹ ನ್ಯೂಸ್ನ ಸಿದ್ದರಾಮಯ್ಯನವರೇ ಕೊಟ್ಬಿಟ್ಟಿದ್ದಾರೆ. ನಿನ್ನೆ ಸಿದ್ದರಾಮಯ್ಯನವರು ಒಂದು ಖಾಸಗಿ ಚಾನೆಲ್ಗೆ ಒಂದು ಇಂಟರ್ವ್ಯೂ ಅನ್ನು ಕೊಟ್ಟರು. ಈ ಸಂದರ್ಶನದಲ್ಲಿ ಸಿದ್ದರಾಮಯ್ಯನವರು ನೇರವಾಗಿ ಹೇಳಿಬಿಟ್ಟು, ತಾನು ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿತೇನೆ ಅಂತ ಹೇಳಿದ್ರು. ಅದೇನು ಅಂತ ಹೇಳಿದ್ರೆ, ದೇವರಾಜ ಅರಸರು ಈ ಹಿಂದೆ ಮುಖ್ಯಮಂತ್ರಿ ಆಗಿ ಕರ್ನಾಟಕದಲ್ಲಿ 7 ವರ್ಷ 7 ತಿಂಗಳು ಅಧಿಕಾರವನ್ನು ನಡೆಸಿದ್ರು. ಈ ಅವಧಿಯನ್ನು ನಾನು ಬ್ರೇಕ್ ಮಾಡ್ಲಿಕ್ಕೆ ತಯಾರಿದ್ದೇನೆ ಅಂತ ಹೇಳಿದ್ರು. ಅಂದ್ರೆ ಅವ್ರು ಹೇಳುವ ಲೆಕ್ಕ ಪ್ರಕಾರ ಮುಂದೆ ಕೂಡ ನಾನೇ ಇಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ. ಅಂದ್ರೆ ಮುಂದಿನ 3 ವರ್ಷ ಏನಿದೆ ಅಲ್ಲಿವರೆಗೂ ಕೂಡ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಅಂತ ಡೈರೆಕ್ಟ್ ಆಗಿ ಅವ್ರು ಹೇಳಿಬಿಟ್ಟಿದ್ದಾರೆ. ಅಂದ್ರೆ ಯಾವುದೇ ಕಾರಣಕ್ಕೆ ನಾನು ಈ ವರ್ಷದ ಕೊನೆಯಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ಡಿ.ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ ಅಂತ ಈ ರೀತಿಯಾಗಿ ಹೇಳಿಬಿಟ್ಟಿದ್ದಾರೆ. ಅಂದ್ರೆ ನಿಮ್ಗೆ ಗೊತ್ತಿದೆ, ಈ ಅಗ್ರಿಮೆಂಟ್ ಬಗ್ಗೆ ಯಾವಾಗಲೂ ಮಾತಾಡ್ತಾ ಇರ್ತಾರಲ್ಲ, 2.5 ವರ್ಷ ಸಿದ್ದರಾಮಯ್ಯ, 2.5 ವರ್ಷ ಡಿ.ಕೆ ಶಿವಕುಮಾರ್ ಅಂತೇಳಿ ಹೇಳಿ. ಆದ್ರೆ ಆ ರೀತಿ ಯಾವುದೂ ಇಲ್ಲ, ನಾನು ನನ್ನ ಸ್ಥಾನದಿಂದ ಕೆಳಗೆ ಇಳಿಯಲ್ಲ ಅಂತ ನೇರವಾಗಿ ಹೇಳಿಬಿಟ್ಟಿದ್ದಾರೆ. ಇದ್ರ ಜೊತೆಯಲ್ಲಿ ಅವರು ಇನ್ನೊಂದು ಮಾತನ್ನ ಹೇಳಿದ್ರು. ಅದೇನು ಅಂತ ಹೇಳಿದ್ರೆ, ಮುಂದಿನ ಚುನಾವಣೆ ಕೂಡ ನಾನು ಸ್ಪರ್ಧೆಯನ್ನ ಮಾಡ್ತೇನೆ ಅಂತೇಳಿ ಹೇಳಿದ್ರು. ಅಂದ್ರೆ ಈ ಹಿಂದೆ ಹಲವಾರು ಬಾರಿ ಅವರು ಹೇಳಿದ್ರು, ಇದೇ ನನ್ನ ಕೊನೆಯ ಚುನಾವಣೆ, ಮುಂದಿನ ದಿನಗಳಲ್ಲಿ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ, ಆದ್ರೆ ಆಕ್ಟಿವ್ ಪೊಲಿಟಿಕ್ಸ್ ನಲ್ಲಿ ಇರ್ತೇನೆ ಅಂತೇಳಿ ಹೇಳಿದ್ರು. ಅಂದ್ರೆ MLC ಆಗಿರೋದು ಈ ರೀತಿ ಪೊಲಿಟಿಕ್ಸ್, ಅಥವಾ ರೀತಿಯಾಗಿ ಸಲಹಾಕಾರರಾಗಿರೋದು ಈ ರೀತಿ ಅಂತ ಹೇಳ್ಕೊಂಡು ನಾವು ಎಣಿಸ್ಕೊಂಡಿದ್ವಿ. ಆದ್ರೆ ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನನಗೆ ಬಹಳಷ್ಟು ಒತ್ತಡ ಇದೆ, ಯಾವುದೇ ಕಾರಣಕ್ಕೆ ನೀವು ಚುನಾವಣಾ ಪೊಲಿಟಿಕ್ಸ್ ಇಂದ ಹಿಂಸರಿಬಾರದು ಅಂತ ಬಹಳಷ್ಟು ಒತ್ತಾಯ ಮಾಡ್ತಾ ಇದ್ದಾರೆ. ಆದ್ರಿಂದ ಮುಂದಿನ ಚುನಾವಣೆಯಲ್ಲಿ ಕೂಡ ನಾನು ಸ್ಪರ್ಧೆ ಮಾಡ್ತೇನೆ ಅಂತೇಳಿ ಹೇಳಿದ್ರು. ಅಂದ್ರೆ ಈ ಮುಖಾಂತರ ಇನ್ನೊಂದು ಶಾಕ್ ಅನ್ನ ಡಿ.ಕೆ ಅವರಿಗೆ ಅವರು ಕೊಟ್ಟಿದ್ದಾರೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಏನಾದರೂ ಚುನಾವಣೆ ನಡೆದು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಗೆದ್ರೆ ಪುನಃ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುವಂತ ಪರಿಸ್ಥಿತಿ ಬಂದ್ರೆ ಆಗ ಕೂಡ ಸಿದ್ದರಾಮಯ್ಯನವರೇ ಡಿ.ಕೆ ಅವರಿಗೆ ಅಡ್ಗಾಲಾಗಿರ್ತಾರೆ. ಇದು ಕೂಡ ಡಿ.ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಕೊಟ್ಟಿರುವ ಒಂದು ಬಹುದೊಡ್ಡದಾದಂತ ಶಾಕ್. ಡಿ.ಕೆ ಶಿವಕುಮಾರ್ ಅವರು ಕೂಡ ಅಷ್ಟೇ ಸುಮ್ಮನೆ ಕೂತ್ಕೊಂಡಿಲ್ಲ. ಅವರು ಕೂಡ ತಮ್ಮ ಬಲವನ್ನ ವೃದ್ಧಿಸಿಕೊಳ್ಳಿಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಬಣ ಸ್ವಲ್ಪ ದೊಡ್ಡದಾಗಿ ಇದೆ. ಅಂದ್ರೆ ಅವರಿಗೆ ಸಪೋರ್ಟ್ ಮಾಡುವಂತ MLAಗಳು ಬಹಳಷ್ಟು ಜಾಸ್ತಿ ಇದ್ದಾರೆ. ಆದ್ರೆ ಡಿ.ಕೆ ಅವರಿಗೆ ಬಲ ಅಷ್ಟೊಂದಿಲ್ಲ. ಅಂದ್ರೆ ಇವ್ರನ್ನ ಸಪೋರ್ಟ್ ಮಾಡುವಂತ MLAಗಳ ಸಂಖ್ಯೆ ತುಂಬಾ ಕಮ್ಮಿ ಇದೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಡಿ.ಕೆ ಶಿವಕುಮಾರ್ ಅವರ ಬಿಹೇವಿಯರ್ ಅಂತ ಕೂಡ ಹೇಳ್ತಾರೆ. ಸ್ವಲ್ಪ ಇವರು ಪಾಳೆಗಾರಿಕೆಯಂತಹ ಮನಸ್ಥಿತಿಯವರು ಡಿ.ಕೆ ಶಿವಕುಮಾರ್ ಅವರು. ಆದ್ರಿಂದ ಇವ್ರ ಜೊತೆಗಿರುವಂತ MLAಗಳು ಕೂಡ ತುಂಬಾ ಕಮ್ಮಿನೇ. ಹಾಗಾಗಿ ಡಿ.ಕೆ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇತ್ತೀಚೆಗೆ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ, ತನ್ನ ಬೆಂಬಲಿಗರ ಸಂಖ್ಯೆಯನ್ನ ಜಾಸ್ತಿ ಮಾಡ್ಕೋಬೇಕು. ಅದಕ್ಕಾಗಿ ಏನ್ ಮಾಡ್ಬೇಕು, ಬೇರೆ ಪಕ್ಷದಲ್ಲಿರುವಂತಹ MLAಗಳನ್ನ ತಮ್ಮ ಹತ್ರ ಸೆಳಿಬೇಕು. ಅದೇ ರೀತಿಯಲ್ಲಿ ತನ್ನ ಹಳೆ ಮೈಸೂರು ಭಾಗದಲ್ಲಿ ತನ್ನ ಪ್ರಾಬಲ್ಯವನ್ನು ಕೂಡ ಜಾಸ್ತಿ ಮಾಡ್ಕೋಬೇಕು. ಆ ರೀತಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವ್ರಿಗಿರುವಂತ ಟಾರ್ಗೆಟ್ ಜೆಡಿಎಸ್ ಸಾಮಾನ್ಯವಾಗಿ ಪ್ರಬಲವಾಗಿರೋದು ಈ ಹಳೆ ಮೈಸೂರು ಭಾಗದಲ್ಲಿ. ಆದ್ರಿಂದ JDS ಇಂದ ಒಂದಿಷ್ಟು MLAಗಳನ್ನ ತಮ್ಮತ್ತ ಸೆಳಿಬೇಕು ಅಂತ ಹೇಳಿ ಈಗಾಗಲೇ ಹೆಚ್ಚು ಒಂದು 10ರಿಂದ 12 ಜನ MLAಗಳನ್ನ ಇವರು ಸಂಪರ್ಕಿಸಿದ್ದಾರೆ. ಅವರೆಲ್ಲರೂ ಕಾಂಗ್ರೆಸ್ಗೆ ಬರ್ಲಿಕ್ಕೆ ತಯಾರಿದ್ದಾರೆ ಅಂತ ಕೂಡ ಸುದ್ದಿ ಇದೆ. ನಮ್ಗೆ ಬಂದಿರುವಂತ ಮಾಹಿತಿ ಪ್ರಕಾರ ಈ ಬಜೆಟ್ ಅಧಿವೇಶನ ಮುಗಿದ ಮೇಲೆ ಬಹುಶಃ ಇವರು ಒಂದಿಷ್ಟು 10-12 ಜನ MLAಗಳನ್ನ ಕಾಂಗ್ರೆಸ್ನತ್ತ ಕರ್ಕೊಂಡು ಬರುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅಥವಾ ಆ ಸಂಖ್ಯೆನ ಇನ್ನು ಜಾಸ್ತಿ ಮಾಡುವಂತ ಪ್ರಯತ್ನದಲ್ಲಿದ್ದಾರೆ.
ಆ ಮುಖಾಂತರ ಒಂದು ತನ್ನ ಬಲವನ್ನ ಜಾಸ್ತಿ ಮಾಡ್ಕೊಳ್ಳೋದು, ಇನ್ನೊಂದು JDS ನ ಮುಗಿಸ್ಬಿಡೋದು. ಎರಡು ರೀತಿಯಾದಂತಹ ಪ್ಲಾನ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಇಟ್ಕೊಂಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ಅವರು ಎಷ್ಟು ಸಾಫಲ್ಯತೆಯನ್ನು ಪಡಿತಾರೋ ಗೊತ್ತಿಲ್ಲ, ಅದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಅಂದ್ರೆ ಒಂದ್ ವೇಳೆ ಆ ರೀತಿಯಾಗಿ ಒಂದು ಗುಂಪು ಇವ್ರ ಜೊತೆ ಬಂದ್ರೆ ಮುಂದಿನ ದಿನಗಳಲ್ಲಿ ತನಗೆ ಸಪೋರ್ಟ್ ಆಗಿ ಅವ್ರು ನಿಲ್ತಾರೆ ಅನ್ನೋದು ಇವರ ಪ್ಲಾನ್ ಆಗಿದೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಇಲ್ಲಿ ತುಂಬಾ ಕ್ಲಿಯರ್ ಆಗಿದೆ. ಅದೇನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೆ ನಾನು ಈ ಬಾರಿ ಅಂದ್ರೆ ಈ ಟರ್ಮ್ ಮುಗಿಯೋದ್ರೊಳಗಡೆ ನಾನು ಮುಖ್ಯಮಂತ್ರಿ ಆಗ್ಬೇಕು. ಯಾಕಂದ್ರೆ ಮುಂದಿನ ಟರ್ಮ್ ಅಂದ್ರೆ 2028ರಲ್ಲಿ ಚುನಾವಣೆ ಇರ್ತದಲ್ಲ, ಆ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗೋ ಸಾಧ್ಯತೆ ಇದೆ. ಅಂದ್ರೆ ಕಾಂಗ್ರೆಸ್ ಪುನಃ ಅಧಿಕಾರಕ್ಕೆ ಬರ್ತದೆ ಅನ್ನುವ ಯಾವುದೇ ಗ್ಯಾರಂಟಿ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ನಾವು ಸರ್ಕಾರವನ್ನ ಬದಲಾಯಿಸ್ತಾ ಇರ್ತೇವೆ. ಆದ್ರಿಂದ ಮುಂದಿನ ಚುನಾವಣೆಯವರೆಗೆ ಕಾಯ್ಲಿಕ್ಕೆ ಅವರು ಕೂಡ ತಯಾರಿಲ್ಲ. ಆದ್ರಿಂದ ತನ್ನ ಬಲವನ್ನು ವೃದ್ಧಿಸ್ಕೊಳ್ಬೇಕು, ಅದ್ರ ಜೊತೆಯಲ್ಲಿ ಹೈಕಮಾಂಡ್ ಕೂಡ ಮೆಚ್ಚಿಸ್ಕೊಂಡು ತಾನು ಇಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಇವರ ಪ್ಲಾನ್. ಇಷ್ಟು ದಿನ ಏನ್ ತಿಳ್ಕೊಂಡಿದ್ರು ಡಿ ಕೆ ಶಿವಕುಮಾರ್ ಅವರು, ನಾನು ಸಿದ್ದರಾಮಯ್ಯನವ್ರ ಜೊತೆ ಚೆನ್ನಾಗಿದ್ದುಕೊಂಡೆ ಅಧಿಕಾರವನ್ನ ಪಡಿತೇನೆ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗ ಸಿದ್ದರಾಮಯ್ಯನವ್ರು ಕೊಡ್ತಾ ಇರುವಂತ ಈ ಎಲ್ಲ ಹೇಳಿಕೆಯನ್ನ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಅನ್ಸ್ಲಿಕ್ಕೆ ಪ್ರಾರಂಭ ಆಗಿರ್ತದೆ. ಅಂದ್ರೆ ಸಿದ್ದರಾಮಯ್ಯನವ್ರನ್ನ ನಂಬ್ಕೊಂಡ್ರೆ ನಾನು ಮುಖ್ಯಮಂತ್ರಿ ಆಗ್ಲಿ ಸಾಧ್ಯ ಇಲ್ಲ ಅಂತೇಳಿ. ಒಂದ್ ವೇಳೆ ಹೈಕಮಾಂಡ್ ಏನಾದ್ರು ನೋಡೋಣ ಇಬ್ಬರದ್ದು ಬಲವನ್ನ ಪ್ರದರ್ಶಿಸಿ ಅಂತೇಳಿ ಹೇಳಿದ್ರೆ, ಆಗ ಪುನಃ ಡಿ ಕೆ ಶಿವಕುಮಾರ್ ಅವರಿಗೆ ಹಿನ್ನಡೆ ಆಗ್ತದೆ. ಅಂದ್ರೆ ಇವರಿಗೆ ಅಷ್ಟೊಂದು ಬಲ ಪ್ರದರ್ಶನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ರೀತಿಯಾಗಿ ಇವರು ಬಲವರ್ಧನೆಯನ್ನ ಮಾಡಿಕೊಳ್ಳುವಂತ ಪ್ರಯತ್ನದಲ್ಲಿದ್ದಾರೆ. ಅಂದ್ರೆ ಈ ಮುಖಾಂತರ ತಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದು ಪ್ಲಾನ್ ನಲ್ಲಿ ಅವರಿದ್ದಾರೆ. ಇದ್ರ ಜೊತೆಲಿ ಅವರು ಇನ್ನೂ ಒಂದು ಆಪ್ಷನ್ ಕೂಡ ಇಟ್ಕೊಂಡಿದ್ದಾರೆ. ಅದು ಏನು ಅಂತ ಹೇಳಿದ್ರೆ, ಪಕ್ಷವನ್ನು ಬಿಟ್ಟು ಹೊರಗಡೆ ಹೋಗೋದು. ಅಂದ್ರೆ ಇದು ಅವರೆಲ್ಲಿ ಹೇಳ್ಕೊಂಡಿಲ್ಲ, ಆದ್ರೆ ನಾನು ಹೇಳ್ತಾ ಇರುವಂತಹದ್ದು. ಒಂದ್ ವೇಳೆ ಈ ಬಾರಿ ಅವರಿಗೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೇನ್ ಮಾಡ್ಬೋದು? ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ರೆ ಮಾತ್ರ ಇವ್ರ ಸಾಧ್ಯತೆ ಇರ್ತದೆ. ಆದ್ರೆ ಕಾಂಗ್ರೆಸ್ ಗೆಲ್ತದೆ ಅನ್ನುವ ಯಾವುದೇ ವಿಶ್ವಾಸ ಯಾರಿಗೂ ಇಲ್ಲ. ಆದ್ರಿಂದ ಏನ್ ಮಾಡ್ಬೇಕು, ಇವರು ಪಕ್ಷವನ್ನು ಬಿಟ್ಟು ಹೊರಗಡೆ ಹೋಗ್ಬೇಕು. ಯಾಕಂದ್ರೆ ಮುಖ್ಯಮಂತ್ರಿ ಆಗ್ಲೇಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಿರ್ತಾರೆ ರಾಜಕಾರಣಿಗಳು. ಅವರು ಈಗ ಮಾತಾಡ್ತಾರೆ, ನನ್ನ ಪಕ್ಷ, ಅಮ್ಮ ತಾಯಿ ಎಲ್ಲ ಹೇಳ್ತಾರೆ. ಆದ್ರೆ ಅಧಿಕಾರ ಬೇಕು ಅಂದಾಗ ಅದೆಲ್ಲದನ್ನು ಸೈಡ್ಗೆ ಇಟ್ಟು ತಮ್ಮ ಮುಂದಿನ ಭವಿಷ್ಯವನ್ನ ಹುಡುಕೊಂಡು ಅವ್ರು ಹೊರಟು ಹೋಗ್ಬಿಡ್ತಾರೆ. ಹಾಗಾಗಿ ಇಲ್ಲಿ ಕೂಡ ಆ ಸಾಧ್ಯತೆಗಳಿದೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಬಿಟ್ಟು ಬೇರೆ ಪಕ್ಷದ ಕಡೆ ಹೋಗ್ಬೋದು. ಬೇರೆ ಪಕ್ಷ ಅಂದ್ರೆ ಬೇರೆ ಯಾವ್ದಿಲ್ಲ, ಅಲ್ಲಿ ಇವರಿಗಿರೋದು ಬಿಜೆಪಿ ಒಂದೇ ಆಯ್ಕೆ. ಹಾಗಾಗಿ ಬಿಜೆಪಿ ಕಡೆ ಹೋದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಈಗಾಗಲೇ ಇವ್ರ ಮೇಲೆ ಹಲವಾರು ಕೇಸ್ಗಳಿದೆ. ಬಿಜೆಪಿಗೆ ಹೋದ್ರೂ ಗೊತ್ತಲ್ಲ, ವಾಷಿಂಗ್ ಮೆಷಿನ್ ಅವ್ರು ಇಟ್ಕೊಂಡಿದ್ದಾರೆ. ಸ್ವಲ್ಪ ಇವ್ರನ್ನ ಕ್ಲೀನ್ ಮಾಡಿ ಪುನಃ ಇವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು ಮಾಡಬಹುದು. ಯಾಕಂದ್ರೆ ಬಿಜೆಪಿಗೂ ಕೂಡ ಒಬ್ಬ ಸ್ಟ್ರಾಂಗ್ ಆಗಿರುವಂತಹ ಲೀಡರ್ ಕರ್ನಾಟಕದಲ್ಲಿ ಬೇಕು. ಈಗಾಗಲೇ ನೋಡಿದಿರ ಕರ್ನಾಟಕ ಬಿಜೆಪಿಯಲ್ಲಿ ಯಾವುದೇ ರೀತಿಯಾದಂತಹ ಗಟ್ಟಿ ನಾಯಕತ್ವ ಇಲ್ಲ. ಆದ್ರಿಂದಾಗಿ ಕಚ್ಚಾಡ್ಕೊಂಡೇ ಸಾಯ್ತಾ ಇದ್ದಾರೆ ಅವರು. ಆದ್ರಿಂದ ಬಿಜೆಪಿಗೂ ಕೂಡ ಒಂದು ಉತ್ತಮ ನಾಯಕತ್ವ ಅಥವಾ ಒಂದು ವರ್ಚಸ್ವಿ ನಾಯಕ ಸಿಕ್ಕಿದ್ರೆ ಅವರು ಕೂಡ ಈ ಒಂದು ಅವಕಾಶವನ್ನ ಬಿಟ್ಕೊಡಲ್ಲ. ಯಾಕಂದ್ರೆ ಇದಕ್ಕೆ ಉದಾಹರಣೆಗಳು ಹಲವಾರು ಇದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ನೀವು ನೋಡ್ಕೊಂಡ್ ಬಂದ್ರೆ ಗೊತ್ತಾಗ್ತದೆ. ಬಿಜೆಪಿಯವರಿಗೂ ಕೂಡ ಅಷ್ಟೇ, ತಾವು ಎಲ್ಲಾ ರಾಜ್ಯಗಳಲ್ಲಿ ಅಧಿಕಾರವನ್ನ ಹಿಡಿಬೇಕು ಅನ್ನೋ ಒಂದು ಆಸೆ ಇದೆ. ಆ ಆಸೆಗೆ ಯಾರು ಒತ್ತಾಸೆಯಾಗಿ ನಿಲ್ತಾರೋ ಅವ್ರನ್ನ ಖಂಡಿತವಾಗಿ ಅವರು ಕೈ ಬಿಡಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಆ ರೀತಿ ಆದ್ರೂ ಆಗ್ಬೋದು. ಇದು ನನ್ನ ಅನಿಸಿಕೆ. ನಿಮ್ಗೆ ಏನ್ ಅನಿಸ್ತದೆ? DCM ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನಲ್ಲಿ ಇದ್ದುಕೊಂಡೇ ಮುಖ್ಯಮಂತ್ರಿ ಆಗ್ತಾರ, ಅಥವಾ ಕಾಂಗ್ರೆಸ್ನ ಬಿಟ್ಟು ಬಿಜೆಪಿ ಕಡೆ ಹೋಗಿ ಅಲ್ಲಿಂದ ಮುಖ್ಯಮಂತ್ರಿ ಆಗ್ತಾರ? ಇದಕ್ಕೆ ನಿಮ್ಮ ಉತ್ತರ ಏನು? ದಯವಿಟ್ಟು ಕಮೆಂಟ್ ಮುಖಾಂತರ ನಾನು ತಿಳಿಸಿ. ಅದೇ ರೀತಿಯಲ್ಲಿ ನನ್ನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.